ಬಿಸಿಲು ಎಷ್ಟು ಜೋರಾಗಿದೆ ಅಂತಂದರೆ ಸೊ ಅವರು ಅಂದರೆ ಲೇಟಾಗಿ ಹೋಗಕ್ಕೆ ಅದಕ್ಕೂ ಯೋಚನೆ ಮಾಡಬೇಕಾದ್ರೆ 24 ಗಂಟೆ 2 ಕೈ ಬೇರೆ ಕೆಲಸನೂ ಇರುತ್ತೆ. ಇವಾಗಿರೋ ಪರಿಸ್ಥಿತಿ ಹೆಚ್ಚು ಕಡಿಮೆ ಎಲ್ಲರಿಗೂ ಗೊತ್ತಿರೋ ಅಂಥದ್ದೇ. ಅದನ್ನು ನಾನು ಮುಚ್ತೀನಿ ಅಂತ ಅನಿಸಿ ಬಂದು ನಿಮ್ಮ ಹತ್ರ ಹೇಳ್ಬೋದು, ಅಥವಾ ಒಂದೊಂದು ಹೇಳೋಕ್ಕಾಗ್ದೇ ಸಡನ್ನಾಗಿ ನಿಲ್ಲಿಸೋ ಸಾಧ್ಯತೆಯೂ ಇದೆ. ನಮಸ್ಕಾರ ಎಲ್ಲರಿಗೂ, ಚಾನಲ್ಗೆ ಸ್ವಾಗತ. ಒಂದು ಕಾಲ ಆಗ್ತಾ ಬಂತು, ಹೊರಗೆ ಹೋಗಿದ್ದೆ. ಹೊರಗೆ ಯಾಕೆ ಹೋಗಿದ್ದೆ ಅಂದರೆ ಸಾಮಾನು ತರೋದಿತ್ತು. ಇವತ್ತು ಬೆಳಗ್ಗೆ ನಂಗೆ ಹೋಗೋಕ್ಕಾಗಲಿಲ್ಲ. ಬೆಳಗ್ಗೆನೂ ಅಂದ್ಕೊಂಡು ಇದ್ದೆ ನಾನು ಆರಾಮಾಗಿ ವಾಕಿಂಗ್ ಇದೆಲ್ಲ ಮುಗಿಸ್ಬಿಟ್ಟು ಆಮೇಲೆ ಹೋಗಿ ಸಾಮಾನುಗಳು ತರೋಣ ಅಂಥೇಳಿ. 1-2-3 ಕಡೆ ಹೋಗೋದಿತ್ತು ಕೆಲಸ. ಸೊ ನಿಧಾನಕ್ಕೆ ಹೋಗೋಣ ಅಂಥೇಳಿ. ಬಿಸಿಲು ಎಷ್ಟು ಜೋರಾಗಿದೆ ಅಂತಂದರೆ ಸೊ ಅಂದರೆ ಲೇಟಾಗಿ ಹೋಗಕ್ಕೆ ಅದಕ್ಕೂ ಯೋಚನೆ ಮಾಡಬೇಕಾಗತ್ತೆ. ಬೆಳಗ್ಗೆ ಒಂದೊಂದ್ಸರಿ ಟೈಮ್ ಆಗಲಿಲ್ಲ ಅಂದರೆ ಬಟ್ ಇಲ್ಲಿಗೆ ಹೋಗೋಣ ಅಂಥೇಳಿ ಹೋಗಿ ಸಾಮಾನು ಆ್ಯಸ್ ಯೂಶ್ವಲ್ ತರಕಾರಿ ದಿನಸಿ ಇರುತ್ತಲ್ಲ, ದಿನಸಿ ಅಂದರೆ ಏನು ತುಂಬ ಅಲ್ಲ, ಕೆಲವೊಂದು ಬೇಕಿತ್ತು ಅಷ್ಟೇ ತೊಗೊಂಬಂದೆ. ಎಷ್ಟು ನೀರು ಕುಡಿದ್ರೂ ನೀರು ಕುಡಿಯೋಣ ಅನಿಸುತ್ತೆ. ನಾನು ಆ್ಯಕ್ಚುಲಿ ಯಾವಾಗ್ಲೂ ಒಂದು ವಾಟ್ರ್ ಬಾಟ್ಲ್ ಇಟ್ಕೊಳ್ಳದೆ ಹೊರಗೆ ಹೋಗೋದೇ ಇಲ್ಲ. ಒಂದು ಚಿಕ್ಕದೊಂದು ಟಪ್ಪರ್ವೇರ್ ಬರುತ್ತೆ, ಅದನ್ನು ಇಟ್ಕೊಂಡು ಹೋಗ್ತೀನಿ. ಅದು ಇಷ್ಟ ಅಂದರೆ ಎಮರ್ಜೆನ್ಸಿಗೆ ಅಷ್ಟಾರೋ ಇರಲಿ ಅಂತೇಳಿ. ದೊಡ್ಡದು ಇರುತ್ತೆ ಸಾಮಾನ್ಯ ಕಾರಲ್ಲಿ, ಬಟ್ ಎಲ್ಲರೂ ಕ್ಯಾರಿ ಮಾಡೋದಕ್ಕೆ ಕೊಟ್ಟಿದ್ರೆ ಈಸಿ ಅಲ್ವಾ. ಸೊ ಅದನ್ನು ಇಟ್ಕೊಂಡಿದ್ದೆ. ಅದು ಖಾಲಿಯಾಗಿ ಮನೆಗೆ ಬಂದು ನೀರು ಕುಡಿದ್ರು ಇನ್ನೂ ಬಾಯಾರಿಕೆ ಅಂತ ಅನ್ನಿಸ್ತಾ ಇದೆ. ಸೊ ಲಾಸ್ಟ್ ಪ್ರೆಪ್ ಆ್ಯಂಡ್ ಪ್ಲ್ಯಾನ್ ವಿಡಿಯೋ ಏನು ನಿಮ್ಮಲ್ಲೇ ಕೇಳಿದ್ರಲ್ಲ, ಅದನ್ನು ಮಾಡಿದೆ. ನಿಮ್ಮಲ್ಲಿ ಸುಮಾರು ಜನಕ್ಕೆ ಇಷ್ಟ ಆಯಿತು. ನಾವು ಇದನ್ನು ಕೇಳಿದ್ವಿ, ಬೇಗ ಮಾಡಿ ಹಾಗೆ ಅಂತೆಲ್ಲ ಕಮೆಂಟ್ ಮಾಡಿದ್ರಿ. ಮಾಡ್ತೀನಿ, ಒಂದಾದ್ಮೇಲೆ ಒಂದು ಮಾಡ್ತಾ ಹೋಗ್ತೀನಿ. ದಿನದಲ್ಲಿ 24 ಗಂಟೆ 2 ಕೈ ಬೇರೆ ಕೆಲಸನೂ ಇರುತ್ತೆ. ಬೇರೆ ಕೆಲಸ, ಮನೆ ಕೆಲಸ, ಜವಾಬ್ದಾರಿಗಳು ಎಲ್ಲವುದ್ರ ಮಧ್ಯೆ ಮಾಡಬೇಕಾಗತ್ತೆ. ಯೂಟ್ಯೂಬಲ್ಲಿ ಇವಾಗಿರೋ ಪರಿಸ್ಥಿತಿ ಹೆಚ್ಚು ಕಡಿಮೆ ಎಲ್ಲರಿಗೂ ಗೊತ್ತಿರೋ ಅಂಥದ್ದೇ. ಯಾರಿಗೇನು ಗೊತ್ತಿಲ್ಲ ಅಂತೇನಿಲ್ಲ. ಇನ್ವೆಸ್ಟ್ ಮಾಡೋಕ್ಕಿರ್ಬೋದು ಅಥವಾ ಹೆಚ್ಚಿಗೆ ಸಮಯನ ಅದಕ್ಕೆ ಕೊಡೋದಕ್ಕೆ ಯೋಚನೆ ಮಾಡೋ ಹಾಗಾಗುತ್ತೆ. ಬಿಕಾಸ್ ಅದೇ ಸಮಯನ ಬೇರೆ ಕಡೆ ಎಲ್ಲೋ ಹಾಕಿದ್ರೆ ನೀವು ಇನ್ನೂ ಹೆಚ್ಚು ಗಳಿಸ್ಬೋದೇನೋ ಅಥವಾ ಇನ್ನೂ ಹೆಚ್ಚು ಫ್ರೂಟ್ಫುಲ್ ಆಗಿರುತ್ತೇನೋ ಅನ್ನೋದು ಇದ್ದೇ ಇರುತ್ತೆ. ಸೊ ನಾನು ಎಲ್ಲರಿಗೂ ಹಾಗೆ ಆಗಿದೆ. ನಾನು ಅಂತೇನಲ್ಲ, ತುಂಬ ಜನ ಯೂಟ್ಯೂಬಲ್ಲಿ ಸುಮಾರು ಜನಕ್ಕೆ ಅದೇ ಪರಿಸ್ಥಿತಿ ಅಂತ ಹೇಳ್ಬೋದು. ಸೊ ಗೊತ್ತಿಲ್ಲ, ಯಾವತ್ತೋ ಒಂದು ದಿವಸ ಡೆಫಿನೆಟಾಗಿ, ಯಾವತ್ತೋ ಒಂದು ದಿವಸ ಅಲ್ಲ, ಯಾವತ್ತಾದ್ರೂ ಓಕೆ ಇದನ್ನು ನಾನು ಮುಚ್ತೀನಿ ಅಂತ ಅನಿಸಿ ಬಂದು ನಿಮ್ಮ ಹತ್ರ ಹೇಳ್ಬೋದು, ಅಥವಾ ಒಂದೊಂದು ಹೇಳೋಕ್ಕಾಗ್ದೇ ಸಡನ್ನಾಗಿ ನಿಲ್ಲಿಸೋ ಸಾಧ್ಯತೆಯೂ ಇದೆ. ಯಾವ ಥರ ಆಗುತ್ತೋ ಗೊತ್ತಿಲ್ಲ. ಡೆಫಿನೆಟಾಗಿ ಹೇಳೇ ಮಾಡಬೇಕು ಅಂತಿರೋದು, ಬಟ್ ಪರಿಸ್ಥಿತಿಗಳು ಹೆಂಗೆ ಬರುತ್ತೋ ಗೊತ್ತಿಲ್ಲ. ಇಲ್ಲ ಸಡನ್ನಾಗಿ ಇದು ನಿಲ್ಲಿಸ್ಬೇಕು, ಇನ್ಮೇಲೆ ಹಾಕೋದಿಲ್ಲ ವೀಡಿಯೋಸು ಅಂತ ಅನಿಸಿ ನಿಲ್ಲಿಸ್ಲಬೋದು. ಯಾಕಂದರೆ ಬೇರೆ ಕೆಲಸಗಳಿಗೂ ಅಷ್ಟೇ ಸಮಯ ಕೊಡೋದು ಮುಖ್ಯ ಆಗುತ್ತೆ. ಅಫ್ಕೋರ್ಸ್ ಇಲ್ಲಿ ನಿಲ್ಲಿಸಿದ್ರೂ ಇನ್ಸ್ಟಾಗ್ರಾಮ್ನಲ್ಲಿ ಫಾರ್ ಟೈಮಿಂಗ್ ಅಲ್ಲಿದ್ದೇ ಇರ್ತೀನಿ. ಮೇ ಬಿ ಅಲ್ಲಿಂದನೂ ಒಂದು ದಿವಸ ಮಾಯ ಆಗ್ಬೋದು, ಗೊತ್ತಿಲ್ಲ. ಆ್ಯಸ್ ಆಫ್ ನಾವು ಏನೇನೋ ಅಂದರೆ ಎಷ್ಟೊಂದು ವೀಡಿಯೋ ಸಜೆಷನ್ನು ಕೇಳಿದೆ, ನಿಮ್ಮಲ್ಲೂ ಕೂಡ ಹೇಳಿದ್ರಿ ಅದೆಲ್ಲ ಮಾಡಬೇಕು. ನಾನು ಒಂದೊಳ್ಳೆ ಮೈಕ್ ಕೂಡ ತೊಗೋಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ. ಕ್ಯಾಮ್ರಾದಲ್ಲಿ ಹೊಸ ಕ್ಯಾಮ್ರಾದಲ್ಲಿ ಚೆನ್ನಾಗೇನೋ ಇದೆ, ಬಟ್ ನೀವೆಲ್ಲ ಗಮನಿಸಿರ್ಬೋದು, ಇಲ್ಲೊಂದು ಮೈಕ್ ಕ್ಲಿಪ್ ಥರ ಹಾಕ್ಕೊಂಡು ಅದಕ್ಕೇ ಒಂದು ರಿಸೀವರ್ನ ಕ್ಯಾಮ್ರಾಗೆ ಅಡ್ಜಸ್ಟ್ ಮಾಡಿ ಎಷ್ಟೊಂದು ಜನ ಯೂಟ್ಯೂಬಲ್ಲಿ ಮಾಡ್ತಿರ್ತಾರೆ, ನೀವು ನೋಡಿರ್ಬೋದು. ಅದೂ ಸಾಕಷ್ಟು ದುಬಾರಿ ಬೆಲೆದೇನೆ, ಏನು ಕಡಿಮೆ ಬೆಲೆ ಏನಿಲ್ಲ. ಸೊ ಅದನ್ನು ತೊಗೋಬೇಕು, ಅದಕ್ಕೆ ದುಡ್ಡು ಹಾಕಬೇಕು ಅಂತಂದರೆ ಹೆಚ್ಚು ನೀವು ನೋಡಬೇಕು, ಹೆಚ್ಚು ಜನಕ್ಕೆ ಶೇರ್ ಮಾಡಬೇಕು. ಆಗ ನನಗೂ ಅನಿಸುತ್ತೆ ಓಕೆ, ಇದರಿಂದ ಏನೋ ಒಂದಿಷ್ಟು ನನಗೂ ಕೂಡ ಬರ್ತಾ ಇದೆ. ಸೊ ಆವಾಗ ಇದಕ್ಕೆ ಖರ್ಚು ಮಾಡೋದಕ್ಕೆ ನನಗೂ ಏನಷ್ಟು ಅನಿಸಲ್ಲ. ಏನಂತಾರೆ, ಒಂದು ಪಿಂಚ್ ಅಂತಾರಲ್ಲ, ಅಯ್ಯೋ ಇದಕ್ಕೆ ಖರ್ಚು ಮಾಡಬೇಕು ಆದರೆ ರಿಟರ್ನ್ಸ್ ಏನೂ ಇಲ್ಲ ಅಂದಾಗ ಇಲ್ಲೊಂದು ಡೆಡ್ ಇನ್ವೆಸ್ಟ್ಮೆಂಟ್ ಅಂತ ಅನಿಸ್ಬಿಡುತ್ತೆ. ಆ್ಯಂಡ್ ಬ್ರ್ಯಾಂಡ್ಗಳು ಅಷ್ಟೇ, ಕೆಲವರೆಲ್ಲ ಯಾವ ಥರ ಕೇಳ್ತಿರ್ತಾರೆ ಅಂತಂದರೆ ಒಂಥರ ಇಷ್ಟು ವರ್ಷ ಇಷ್ಟು ದಿವಸ ಒಂದು
ಏನಂತಾರೆ ಫಾಲೋವರ್ಸ್ ವ್ಯೂಸ್ ಇಷ್ಟಿಟ್ಕೊಂಡು ಅಥವಾ ಪ್ರತಿಯೊಂದು ಯಾವುದೋ ಒಂದು ಪರ್ಟಿಕ್ಯುಲರಾಗಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ರೆಸಿಪಿ ವೀಡಿಯೋಸು ಅಥವಾ ಟ್ರಾವೆಲು ಇದಕ್ಕೆ ಸಂಬಂಧಪಟ್ಟಾಗ ಅದರೊಳಗೆ ಇದ್ದು ವೀಡಿಯೋಸ್ ಮಾಡ್ತಿದ್ದಾಗ ಒಂದಿಷ್ಟು ಜನ ಫಾಲೋವರ್ಸ್ ಇದ್ದಾಗ ವೀಡಿಯೋನ ಬ್ರ್ಯಾಂಡ್ನವ್ರು ಬಂದು ಅವ್ರು ಅಪ್ರೋಚ್ ಮಾಡಿದಾಗ ಎಷ್ಟು ಕಡಿಮೆ ಬೆಲೆ ಕೇಳ್ತಾರೆ ಅಂತಂದರೆ ನಿಜವಾಗ್ಲೂ ಮಾಡೋದೇ ಬೇಡ ಅಂತಲೂ ಅನಿಸುತ್ತೆ. ಆ್ಯಂಡ್ ಕೆಲವು ಸತಿ ಅವರ ಒಂದು ಆ್ಯಟಿಟ್ಯೂಡು ಹೆಂಗಿರುತ್ತೆ ಅಂತಂದರೆ ಏನು ಮಹಾ ಮಾಡ್ತೀರಾ ಅಂತ ಅನ್ನೋ ಥರ ಇರುತ್ತೆ. ಆ್ಯಂಡ್ ಅದೇ ಅದ್ರ ಹಿಂದಿರೋ ಶ್ರಮ ಕೆಲಸ ಅವೆಲ್ಲ ಖಂಡಿತ ಐಡಿಯಾನೇ ಇರಲ್ವೋ ಅಥವಾ ಇದ್ದು ಆ ಥರ ಹೇಳ್ತಾರೋ ಐ ಡೋಂಟ್ ನೋ. ಸೊ ಇಷ್ಟು ಎಸ್ ಒಂದು ಒಳ್ಳೆ ಮೈಕ್ ತೊಗೋಬೇಕು ಅಂತ ಇದೆ. ಅದೇ ಹೇಳಿದ್ನಲ್ಲ, ನೀವು ಕೂಡ ಹೆಚ್ಚು ಜನ ನೋಡಿ, ಹೆಚ್ಚು ಜನ ಶೇರ್ ಮಾಡಿ, ಹೆಚ್ಚು ವ್ಯೂಸ್ ಬಂದರೆ ನನಗೂ ಕೂಡ ಖುಷಿಯಾಗುತ್ತೆ. ಆವಾಗ ನಾನು ಕೂಡ ಒಂದು ಕ್ಲಿಪ್ ಮಾಡ್ಕೊಂಡು ಮಾತಾಡ್ತಾರಲ್ಲ, ನಂಗೆ ತುಂಬ ಇಷ್ಟ ಇದೆ. ಯಾಕೆಂದರೆ ಅದರೊಳಗೆ ಇನ್ನೂ ಚೆನ್ನಾಗಿ ವಾಯ್ಸು ಕ್ಲಾರಿಟಿ ಇರುತ್ತೆ. ಉದಾಹರಣೆಗೆ ಈಗ ಟ್ರಾವೆಲ್ ಮಾಡ್ದಾಗಿರ್ಬೋದು ಅಥವಾ ಮನೆಯಲ್ಲೇ ಇರ್ಬೋದು, ಎಲ್ಲೋ ಒಂದು ಕಡೆ ನಾನು ನಿಂತ್ಕೊಂಡು ಮಾತಾಡ್ತಿದ್ದಾಗ ಕೆಲಸ ಮಾಡ್ಕೊಂಡು ನಿಮ್ಮ ಜೊತೆ ಇಂಟ್ರ್ಯಾಕ್ಟ್ ಮಾಡೋದಕ್ಕೆ ಅದಕ್ಕೆಲ್ಲ ಅವಕಾಶ ಇರುತ್ತೆ, ಚೆನ್ನಾಗಿರುತ್ತೆ ಅದನ್ನು. ಸೊ ಇಷ್ಟು ಹೊರಗೆ ಹೋಗಿ ಬಂದೆ ಅಂತ ಹೇಳಿದೆ. ಬಾಯಾರಿಕೆ ಮಾತ್ರ ಸಿಕ್ಕಾಪಟ್ಟೆ ಬಾಯಾರಿಕೆ ಆಗಿದೆ, ಬಿಸಿಲು ಜೋರಾಗಿದೆ. ಯುಗಾದಿ ಹೊತ್ತಿಗೆ ಏನಾದ್ರು ಚೂರು ಪರು ಮಳೆ ಬರುತ್ತಾ ಗೊತ್ತಿಲ್ಲ, ನೋಡಬೇಕು. ಒಂದೊಂದೇ ವೀಡಿಯೋಗಳು ನೀವು ಯಾರ್ಯಾರು ಏನೇನು ಈ ಥರದ ವೀಡಿಯೋ ಮಾಡಿ ಅಂತ ಕೇಳಿದಿರೋ ಆ ವೀಡಿಯೋಗಳನ್ನ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ಟೈಮ್ ಬೇಕು, ಒಂದಾದ್ಮೇಲೆ ಒಂದು ಬರ್ತಾ ಹೋಗುತ್ತೆ. ಈ ಹಿಂದಿಂದು ವ್ಲಾಗ್ ನೋಡಿದ್ದೀರಾ, ಅದಾದಮೇಲೆ ಮೋಸ್ಟ್ಲಿ ಪ್ರೆಷರ್ ಕುಕ್ಕರ್ ಬಗ್ಗೆ ಆ ವಿಡಿಯೋನ ಹಾಕ್ಬಿಟ್ಟು ಅದಾದಮೇಲೆ ಈ ವ್ಲಾಗ್ ಬಂದಿರುತ್ತೆ ಅಂತ ಅಂದ್ಕೊಳ್ತೀನಿ. ಅದೇ ಹೇಳಿದ್ನಲ್ಲ, ಎಲ್ಲವೂ ಕೂಡ ಟೈಮ್ನ ಅಡ್ಜಸ್ಟ್ ಮಾಡಿಕೊಂಡು ನಾನು ಪ್ರತಿಯೊಂದೂ ಕೂಡ ಒಂದು ಬುಕ್ಕಲ್ಲಿ ಒಂದು ಐಡಿಯಾ ಇದ್ದಾಗ ಅದಕ್ಕೆ ಪ್ರತಿಯೊಂದೂ ನಾನು ಬರ್ಕೊಳ್ತಾ ಹೋಗ್ತೀನಿ. ಲಾಸ್ಟ್ ನನ್ನ ಪ್ರೆಪ್ ಆ್ಯಂಡ್ ಪ್ಲಾನ್ ವೀಡಿಯೋದಲ್ಲಿ ಯಾರೋ ಒಬ್ಬರು ಅದನ್ನು ಗುರುತಿಸಿರಾ, ಅಂದರೆ ಸಾಕಷ್ಟು ನೀವು ಪ್ರಿಪ್ರೇಷನ್ ಮಾಡಿಕೊಂಡು ಅಂದರೆ ಎಲ್ಲ ಥರದ್ರಲ್ಲೂ ಯೋಚನೆ ಮಾಡಿ ಈ ವಿಡಿಯೋನ ಮಾಡಿದ್ದೀರಾ ಅಂತ ಥ್ಯಾಂಕ್ ಯು ಸೋ ಮಚ್. ಅದನ್ನು ಯಾರೋ ನಾವು ಹಾಕಿರೋ ಒಂದು ಎಫರ್ಟ್ನ ಯಾರೋ ಒಬ್ರು ಗುರುತಿಸಿದಾಗ ತುಂಬಾ ಖುಷಿಯಾಗುತ್ತೆ. ವಿಡಿಯೋ ನೋಡಿ ಜಸ್ಟ್ ವಿಡಿಯೋದ ಮೂಲಕನೇ ಗುರುತಿಸಿಯಾರೆ ಅಂತಂದರೆ ಥ್ಯಾಂಕ್ ಯು ಸೋ ಮಚ್. ಸೊ ಇವಾಗ ನೀವು ಹೋಗಿ ರೆಸಿಪಿ ನೋಡ್ಕೊಂಡು ಬನ್ನಿ, ನಾನು ಊಟ ಮಾಡಿ ಮತ್ತೆ ನಂಗೆ ಹೊರಗೆ ಹೋಗೋ ಕೆಲಸ ಇದೆ, ಹೊರಗೆ ಹೋಗಿ ಬರ್ತೀನಿ. ಈ ವ್ಲಾಗ್ ಕಂಟಿನ್ಯೂ ಆಗುತ್ತೆ, ಎಲ್ಲಿವರೆಗೆ ಗೊತ್ತಿಲ್ಲ, ನೋಡೋಣ. ಸಾಧ್ಯ ಆದರೆ ಈ ವಾರ ಪೂರ್ತಿ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ, ಇಲ್ಲ ಅದಕ್ಕೂ ಮುಂಚೆನೇ ನಿಮ್ಮ ಜೊತೆ ಇನ್ನೂ ಹೆಚ್ಚು ಶೇರ್ ಮಾಡೋದಿದ್ರೆ ಶೇರ್ ಮಾಡ್ತಾ ಹೋಗ್ತೀನಿ. ರಾತ್ರಿ ಚಪಾತಿ ಜೊತೆ ನೆಂಚ್ಕೊಳ್ಳೋದಕ್ಕೆ ಈ ದಾಲ್ನ ಮಾಡಿದ್ದೆ. ಇದು ಹೇಗೆ ಮಾಡೋದು ಅಂತ ನೋಡ್ಕೊಂಬಂದ್ಬಿಡೋಣ ಬನ್ನಿ. ನೀವು ಜೀರಾ ರೈಸ್ ಜೊತೆಗಾರ ಮಾಡ್ಕೋಬೋದು, ಫುಲ್ಕಾ ಚಪಾತಿ ಪರೋಟ ಜೊತೆ ಕೂಡ ಮಾಡ್ಕೋಬೋದು. ಇಲ್ಲಿ ನಾನು ಒಂದು 2 ಟೊಮ್ಯಾಟೊ, ಈರುಳ್ಳಿ ಒಂದು ಸ್ವಲ್ಪ ಮೀಡಿಯಮ್ ಸೈಜಿಂದು, ಹಾಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಎಲ್ಲದನ್ನು ಕೂಡ ಹೆಚ್ಚಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿದ್ರಿ. ಈಗ ಇದನ್ನು ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ, ಪೇಸ್ಟ್ನ ತಯಾರು ಮಾಡ್ಕೋತೀನಿ. ಹಾಗೆ ಕುಕ್ಕರ್ನಲ್ಲಿ ಹೆಸರು ಕಾಳು, ಹೆಸರು ಬೇಳೆ, ಸ್ವಲ್ಪ ಕಡಲೆಬೇಳೆ, ಸ್ವಲ್ಪ ತೊಗರಿಬೇಳೆ, ಈ 4 ಬೇಳೆಗಳನ್ನು ನೀರಿನಲ್ಲಿ ಚೆನ್ನಾಗಿ ತೊಳೆದು ಒಂದು 10 ನಿಮಿಷಗಳ ಕಾಲ ನೆನೆಸ್ಬಿಟ್ಟು ಅರಿಶಿನ ಹಾಕಿ ಕುಕ್ಕರ್ನಲ್ಲಿ ಒಂದು 3 ವಿಸಿಲ್ ಕೂಗಿಸ್ಕೊಂಡಿದ್ದೀನಿ. ಚೆನ್ನಾಗಿ ಬೆಂದಿದೆ ಇದು. ಈಗ ಬಾಣಲೆನಲ್ಲಿ ಸ್ವಲ್ಪ ಎಣ್ಣೆ, ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೀನಿ. ತುಪ್ಪದ ಗಸಿ ಅಷ್ಟೇ, ಇನ್ನೇನು ಕಸ ಇಲ್ಲ ಇದರೊಳಗೆ. ಇದಕ್ಕೆ ನಾನು ಒಗ್ಗರಣೆಗೆ ಜೀರಿಗೆ, ಚಕ್ಕೆ, ಹಾಗೆ ಒಂದು ಕಪ್ಪು ಏಲಕ್ಕಿ ತುಂಬ ಫ್ಲೇವರ್ಫುಲ್ ಆಗಿರುತ್ತೆ, ಇದನ್ನು ಹಾಕ್ಕೊಂಡಿದ್ದೀನಿ. ದಾಲ್ ಇನ್ನೂ ಫ್ಲೇವರ್ಫುಲ್ ಆಗಿರಲಿ ಅಂತ ನಿಮಗಿದ್ರೆ ನೀವು ಇದಕ್ಕೊಂದು ಪಲಾವ್ ಎಲೆ ಮತ್ತು ಚಕ್ರ ಮೊಗ್ಗು ಇದನ್ನೆಲ್ಲ ಹಾಕೋಬೋದು, ಇನ್ನೂ ಚೆನ್ನಾಗಿ ಇರುತ್ತೆ. ಇದು ಒಗ್ಗರಣೆಗೆ ಯಾವುದೇ ಪದಾರ್ಥನ ಹಾಕಬೇಕಾದ್ರೆ ತುಪ್ಪ ಅಥವಾ ಎಣ್ಣೆ ಯಾವುದೇ ಇಟ್ಕೊಂಡಿದ್ರು ತುಂಬ ಕಾಯಿಸೋಕ್ಕೆ ಹೋಗಬೇಡಿ. ಆಗ ತುಂಬ ಕಾದಾಗ ನೀವು ಅದಕ್ಕೆ ಒಗ್ಗರಣೆಗೆ ಇಟ್ಕೊಂಡಿರೋ ಸಾಮಗ್ರಿಗಳನ್ನು ಹಾಕಿದ್ರೆ ಸೀದೋಗ್ಬಿಡುತ್ತೆ. ಸ್ವಲ್ಪ ಬಿಸಿಯಾದ ತಕ್ಷಣ ನೀವು ಮಸಾಲೆಗಳನ್ನು ಹಾಕಿದ್ರೆ ಅದು ತುಂಬ ಚೆನ್ನಾಗಿ ನಿಧಾನಕ್ಕೆ ಫ್ಲೇವರ್ನ ಬಿಡುತ್ತೆ. ತುಂಬ ಒಂಥರ ರುಚಿ ಕೂಡ ಚೆನ್ನಾಗಿರುತ್ತೆ, ಹಾಗೆಯೇ ಅದ್ರ ಘಮ ಕೂಡ ದಾಲ್ನಲ್ಲಿ ತುಂಬ ಚೆನ್ನಾಗಿ ಬರ್ತಿರುತ್ತೆ. ಈಗ ಇದಕ್ಕೆ ನಾನು ರುಬ್ಬಿಟ್ಕೊಂಡಂತಹ ಪೇಸ್ಟ್ ಏನಿದೆಯಲ್ಲ ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ಇನ್ನೇನು ಕೆಲಸ ಇಲ್ಲ, ಹುರಿತಾ ಇರೋದೇ ಒಂದೇ ಕೆಲಸ. ಯಾಕೆಂದರೆ ಎಲ್ಲದೂ ಕೂಡ ಹಸಿ ಪದಾರ್ಥಗಳಲ್ವ, ಹಾಗಾಗಿ ಚೆನ್ನಾಗಿ ಇದನ್ನು ಹುರ್ಕೋಬೇಕಾದ್ರೆ ನೀವು ಬೇಕಾದರೆ ಈ ಹಂತದಲ್ಲಿ ಸ್ವಲ್ಪ ಉಪ್ಪನ್ನು ಸೇರಿಸ್ಕೋಬೋದು. ಉಪ್ಪು ಹಾಕೋದ್ರಿಂದ ಟೊಮ್ಯಾಟೊ, ಈರುಳ್ಳಿ ಎಲ್ಲ ಬೇಗ ಬೇಯುತ್ತೆ ಒಗ್ಗರಣೆಯಲ್ಲಿ. ಇಲ್ಲ ಅಂದರೆ ಹಾಗೆಯೇ ನಿಧಾನಕ್ಕೆ ಹುರ್ಕೋತಾ ಇರ್ಬೋದು. ಸ್ವಲ್ಪ ಇದು ಹುರಿದಾಗಿದೆ ಅಂದಮೇಲೆ ಇದಕ್ಕೆ ನಾನು ಕೆಲವೊಂದು ಮಸಾಲೆ ಪದಾರ್ಥಗಳನ್ನ ಸೇರಿಸ್ಕೊಂಡಿದ್ದೀನಿ. ಅರಿಶಿನ, ಖಾರದ ಪುಡಿ, ಕೊತ್ತಂಬರಿ ಬೀಜದ ಪುಡಿ, ಹಾಗೆ ಸ್ವಲ್ಪ ಗರಂ ಮಸಾಲೆ, ಮತ್ತು ಈ ಹಂತದಲ್ಲಿ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ನಾನು ನಿಮಗೆ ಮುಂಚೆ ಕೂಡ ಹಾಕೋಬೋದು ಅಂತ ಸಜೆಸ್ಟ್ ಮಾಡಿದೆ. ಈಗ ಇದನ್ನು ಹುರಿತಾ ಇರೋಣ. ಇದು ಎಣ್ಣೆ ಬಿಡಬೇಕು, ಇದೆಲ್ಲ ಹಸಿ ವಾಸನೆ ಹೋಗಬೇಕು, ಅಲ್ಲಿವರೆಗೂ ಇದನ್ನು ಹುರ್ಕೋಬೇಕಾಗತ್ತೆ. ಈ ದಾಲ್ ತುಂಬ ರುಚಿಯಾಗಿರುತ್ತೆ, ಮಕ್ಳಿಗೆ ಕೂಡ ಇಷ್ಟ ಆಗುತ್ತೆ. ಹಾಗೆಯೇ ತುಂಬ ಮೈಲ್ಡಾಗೂ ಮಾಡ್ಕೊಳ್ಳೋದ್ರಿಂದ, ಜಾಸ್ತಿ ಖಾರ ಹಾಕ್ತಿರೋದ್ರಿಂದ ವಯಸ್ಸಾದರೂ ಕೂಡ ಆರಾಮಾಗಿ ತಿನ್ಬೋದು. ಜೀರಾ ರೈಸ್ ಜೊತೆಗೆ ತಿನ್ಬೋದು, ಇಲ್ಲ ಅಂದರೆ ಬಿಸಿ ಬಿಸಿ ಅನ್ನಕ್ಕೆ ಸ್ವಲ್ಪ ತುಪ್ಪ ಜೊತೆ ಕಲಿಸ್ಕೊಂಡು ತಿಂದರೂ ಕೂಡ
ತುಂಬ ಚೆನ್ನಾಗಿರುತ್ತೆ. ಯಾವಾಗಲೂ ಹೇಳೋ ಹಾಗೆ ಇಲ್ಲೂ ಕೂಡ ಹೇಳ್ತಾ ಇದ್ದೀನಿ, ನೀವು ಬೆಳ್ಳುಳ್ಳಿ ಈರುಳ್ಳಿ ಎಲ್ಲ ತಿನ್ನಲ್ಲ ಅಂದರೆ ಅದೆರಡನ್ನ ನೀವು ಸ್ಕಿಪ್ ಮಾಡಿಬಿಟ್ಟು ಬರೀ ಟೊಮೆಟೊ ಮತ್ತು ಶುಂಠಿ ಜೊತೆ ಕೂಡ ಮಾಡ್ಬೋದು. ತುಂಬಾ ಚೆನ್ನಾಗಿರುತ್ತೆ. ನಾನು ಕೂಡ ನನ್ನ ಚಾನಲ್ನಲ್ಲಿ ಹಿಂದೆ ತೋರಿಸಿದ್ದೀನಿ, ನೀವು ನೋಡಿರ್ತೀರ ಅಂತ ಅಂದ್ಕೊಳ್ತೀನಿ. ಇಲ್ಲ ಅಂತಂದರೂ ಕೂಡ ಇಲ್ಲಿ ಹೇಳ್ತಾ ಇದ್ದೀನಿ, ಖಂಡಿತ ನೀವು ಶುಂಠಿ ಮತ್ತು ಟೊಮೆಟೊ ಎರಡನ್ನೇ ಬಳಸಿ ಮಾಡ್ಬೋದು. ತುಂಬಾ ಫ್ಲೇವರ್ಫುಲ್ ಆಗಿರುತ್ತೆ. ಯಾವುದೇ ರೀತಿಯೂ ನೀವು ಈರುಳ್ಳಿ ಬೆಳ್ಳುಳ್ಳಿ ಇದೆಲ್ಲ ಇದಾಯಿತು ಅಂತೇನಿಲ್ಲ. ಆಗ ನೀವು ಒಂಚೂರು ಇಂಗನ್ನು ಹಾಕ್ಕೊಳ್ಳಿ ಒಗ್ಗರಣೆಗೆ. ಈಗ ಇದು ಎಲ್ಲ ಬೆಂದು ಸ್ವಲ್ಪ ಎಣ್ಣೆ ಬಿಡೋ ಹಾಗಾಯಿತು. ನಂತರ ಬೇಯಿಸಿಟ್ಕೊಂಡಂತಹ ಬೇಳೆ ಮತ್ತು ಕಾಳಿನ ಮಿಶ್ರಣ ಏನಿತ್ತಲ್ಲ ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ಚಪಾತಿ ಜೊತೆಗೆ ನೆಂಚ್ಕೊಳಕ್ಕೆ ಮಾಡ್ಕೊಳ್ತೀರಾ ಅಂದರೆ ಗಟ್ಟಿಯಾಗಿ ಇಟ್ಕೊಳ್ಳಿ, ಆವಾಗ ಚೆನ್ನಾಗಿರುತ್ತೆ. ನೀವು ಅನ್ನದ ಜೊತೆಗೆ ಅಥವಾ ಜೀರಾ ರೈಸ್ ಜೊತೆಗೆ ಇದನ್ನು ತಿಂತೀರಾ ಅಂದರೆ ಸ್ವಲ್ಪ ನೀರಾಗಿ ಮಾಡ್ಕೋಬೇಕಾಗತ್ತೆ, ಕಲಿಸ್ಕೊಂಡು ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಇದಕ್ಕೆ ನೀವು ಕಸೂರಿ ಮೇಥಿ ಅಥವಾ ಕೊತ್ತಂಬರಿ ಸೊಪ್ಪು ಫ್ರೆಶ್ ಆಗಿರುತ್ತೆ, ಎರಡರಲ್ಲಿ ಯಾವ್ದಾರು ಒಂದನ್ನು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಅಕಸ್ಮಾತ್ ನಿಮ್ಮಲ್ಲಿ ಕೊತ್ತಂಬರಿ ಸೊಪ್ಪು ಇಲ್ಲ ಅಂದರೆ ಕಸೂರಿ ಮೇಥಿ, ಅದಿಲ್ಲ ಅಂದರೆ ಕೊತ್ತಂಬರಿ ಸೊಪ್ಪು, ಎರಡೂ ಹಾಕೋಕ್ಕೆ ಹೋಗಬೇಡಿ, ಅಷ್ಟೇನು ಚೆನ್ನಾಗಿ ಅನಿಸೋದಿಲ್ಲ. ಈಗ ಬೇಕಾಗಿರುವಷ್ಟು ನೀರನ್ನು ಹಾಕ್ಕೊಂಡು ಹದನ ಸೆಟ್ ಮಾಡ್ಕೊಳ್ತಾ ಇದ್ದೀನಿ, ಎಷ್ಟು ನೀರಾಗಬೇಕು ಅಂಥೇಳಿ. ಇದಕ್ಕೆ ಬೇಕಾದರೆ ನೀವು ಒಂದು ಹಸಿರು ಮೆಣಸಿನ್ಕಾಯಿನ ಮಧ್ಯದಲ್ಲಿ ಸೀಳ್ಬಿಟ್ಟು ಈ ಹಂತದಲ್ಲಿ ಹಾಕಿದ್ರೆ ಇನ್ನೂ ಒಂಥರ ಖಾರನೂ ರುಚಿನೂ ಬರುತ್ತೆ, ಹಾಗೆಯೇ ಅದರದ್ದೊಂದು ಫ್ಲೇವರ್ ಇರುತ್ತಲ್ಲ ಅದು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಫೈನಲ್ಲಾಗಿ ಇಷ್ಟು ದಾಲ್ಗೆ ಎಷ್ಟು ಉಪ್ಪು ಬೇಕೋ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಬಳಸ್ತಿರೋದು ಪಿಂಕ್ ಸಾಲ್ಟು, ನೀವು ಯಾವುದೇ ಉಪ್ಪನ್ನು ಕೂಡ ಬಳಸ್ಬೋದು. ಈಗ ಇದು ಕುದಿ ಬರಬೇಕು, ಕುದಿ ಬರೋವರೆಗೂ ಸ್ವಲ್ಪ ಹೊತ್ತು ಒಲೆ ಉರಿನ ಮೀಡಿಯಮ್ ಫ್ಲೇಮ್ನಲ್ಲಿಟ್ಟು ನಂತರ ಆಫ್ ಮಾಡಿದರೆ ಈ ದಾಲ್ ರೆಡಿ ಆಗುತ್ತೆ. ತುಂಬಾ ಚೆನ್ನಾಗಿರುತ್ತೆ, ಟ್ರೈ ಮಾಡಿ ನೋಡಿ. ಆ್ಯಕ್ಚುಲಿ ದಾಲು ಇದೊಂದು ಮಾಡೋದ್ರಿಂದ ನೀವು ಬೇಕಾದರೆ ತಿಂಡಿಗೆ ಊಟಕ್ಕೆ ಎರಡಕ್ಕೂ ಕೂಡ ಮ್ಯಾನೇಜ್ ಮಾಡ್ಕೋಬೋದು. ಈಗ ನಾನು ಕಸೂರಿ ಮೇಥಿನ ಹಾಕಿದ್ದೀನಿ, ಇದೆಲ್ಲ ಹಾಕಾದ್ಮೇಲೆ ಕುದಿಸೋದೊಂದೇ ಬಾಕಿ ಉಳಿದಿರೋದು. ನೀವು ಇದನ್ನು ಬೇಕಾದರೆ ಒಲೆ ಉರಿನ ಸಿಮ್ನಲ್ಲಿ ಇಟ್ಬಿಟ್ಟು ಮೇಲ್ಗಡೆ ಒಂದು ಚಮಚ ಬೆಣ್ಣೆನೋ ಅಥವಾ ಒಂದು ಚಮಚ ತುಪ್ಪನೋ ಹಾಕ್ಬಿಟ್ಟು ಮುಚ್ಚಿಟ್ಬಿಟ್ಟು ಒಂದೆರಡು ನಿಮಿಷ ಆದಮೇಲೆ ಒಲೆನ ಆಫ್ ಮಾಡಿ, ಆವಾಗ ಕೂಡ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಗಟ್ಟಿಯಾಗಿದೆ ಅಂತ ಅನ್ನಿಸ್ತು, ಹಾಗಾಗಿ ನಾನು ಮಿಕ್ಸರ್ ಜಾರ್ನಲ್ಲಿದ್ದಂತಹ ನೀರನ್ನು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಈಗ ಇನ್ನೇನು ಹಾಕೋದಿಲ್ಲ, ಈಗ ಇದೆಲ್ಲ ರೆಡಿಯಾಗಿದೆ. ಇದನ್ನು ಸರ್ವ್ ಮಾಡಬೇಕಾದ್ರೆ ಇದ್ರ ಜೊತೆಗೆ ಫ್ರೆಶ್ ಆಗಿ ಒಂದು ಸ್ವಲ್ಪ ಸೌತೆಕಾಯಿ, ಈರುಳ್ಳಿ, ಕ್ಯಾರೆಟು ಎಲ್ಲದನ್ನು ಕೂಡ ಕಟ್ ಮಾಡಿಕೊಂಡು ಇಟ್ಕೊಂಡು ಊಟ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಈ ರೆಸಿಪಿನ ಟ್ರೈ ಮಾಡಿ ನೋಡಿ. ಹಾಗೆಯೇ ಮೆಂತ್ಯ ಸೊಪ್ಪಿನ ಪುಲಾವ್ ಮಾಡಿದ್ದೆ ಇವತ್ತಿನ ದಿವಸದ ಬೆಳಗ್ಗೆ, ಇದನ್ನು ಕೂಡ ರೆಕಾರ್ಡ್ ಮಾಡಿದ್ದೀನಿ. ಹಿಂದೆ ಕೂಡ ತೋರಿಸಿದ್ದೆ, ಆದರೆ ತುಂಬ ದಿವಸ ಆಗಿದೆ. ಈಗ ಮೆಂತ್ಯ ಸೊಪ್ಪು ಚಳಿಗಾಲದಲ್ಲಿ ಸಿಗ್ತಿತ್ತಲ್ಲ, ಇನ್ನೇನು ಚಳಿಗಾಲ ಮುಗಿದೇ ಹೋಯಿತು, ಬೇಸಿಗೆಗಾಲ ಶುರುವಾಯಿತು ಅಂತಲೇ ಅನ್ಬೋದು. ಆದರೆ ಸಿಗ್ತಿತ್ತಲ್ಲ, ಇನ್ನೇನು ಮುಗಿಯೋ ಟೈಮಲ್ಲಿ ಒಂದು ಸತಿ ಮಾಡಿ ತೋರಿಸ್ಬೋಣ ಅಂಥೇಳಿ ಅದನ್ನು ಮಾಡ್ತಾಯಿದ್ದೀನಿ. ಬಾಸ್ಮತಿ ಅಕ್ಕಿನ ನೆನೆಸಿಟ್ಕೊಂಡಿದ್ದೀನಿ, ಮೆಂತ್ಯ ಸೊಪ್ಪನ್ನು ಹೆಚ್ಚಿಟ್ಕೊಂಡಿದ್ದೀನಿ ಚೆನ್ನಾಗಿ ತೊಳೆದು, ಹಾಗೆ ಕೊತ್ತಂಬರಿ ಬೀಜ, ಶುಂಠಿ, ಹಸಿರು ಮೆಣಸಿನ್ಕಾಯಿ, ಚಕ್ಕೆ, ಲವಂಗ, ಹಾಗೆಯೇ ಏಲಕ್ಕಿ ಇದೆಲ್ಲದು ಕೂಡ ಇಟ್ಕೊಂಡಿದ್ದೀನಿ. ಇಲ್ಲಿ ಶುಂಠಿ ಶುಂಠಿ ಹಾಕ್ತಾಯಿದ್ದೀನಿ, ಬೆಳ್ಳುಳ್ಳಿ ಈರುಳ್ಳಿ ಏನೂ ಹಾಕ್ತಿಲ್ಲ. ಹಾಗಾಗಿ ಯಾರು ಬೇಕಾದರೂ ರೆಸಿಪಿನ ಮಾಡ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ಬಾಸ್ಮತಿ ಅಕ್ಕಿನ ಇಲ್ಲಿ ಸುಮಾರು 1.5 ಕಪ್ಪಷ್ಟು ತೊಗೊಂಡಿದ್ದೀನಿ. ಹಾಗೆ ತೊಳೆದ್ಬಿಟ್ಟು ಒಂದು 10 ನಿಮಿಷ ನೆನೆಸಿಟ್ಕೊಂಡಿದ್ದೀನಿ. ಈ ಥರ ನೆನೆಸಿಟ್ಕೊಳ್ಳೋದ್ರಿಂದ ಬೇಗ 1-2 ವಿಸಲಲ್ಲಿ ಚೆನ್ನಾಗಿ ಬೆಂದು ಹೋಗುತ್ತೆ, ಹಾಗೆಯೇ ಚೆನ್ನಾಗಿ ಅರಳತ್ತೆ ಕೂಡ. ಈಗ ಮಿಕ್ಸರ್ ಜಾರ್ನಲ್ಲಿ ಎಲ್ಲ ಪದಾರ್ಥಗಳನ್ನು ಹಾಕ್ಕೊಂಡು ಸ್ವಲ್ಪ ತೆಂಗಿನ ತುರಿನ ಹಾಕ್ಕೊಂಡು ರುಬ್ಕೊಳ್ತಾ ಇದ್ದೀನಿ. ಹಾಗೆ ಕುಕ್ಕರ್ನಲ್ಲಿ ಸ್ವಲ್ಪ ಎಣ್ಣೆ ತುಪ್ಪ ಇಟ್ಕೊಂಡು ಅದಕ್ಕೆ ಚಕ್ಕೆ, ಲವಂಗ, ಯಾಲಕ್ಕಿ, ಹಾಗೆಯೇ ಪಲಾವ್ ಎಲೆ ಮತ್ತು ಜೀರಿಗೆ ಇದಿಷ್ಟನ್ನು ಹಾಕ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ತುಪ್ಪ ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಯಾವಾಗಲೂ ಹೇಳೋ ಹಾಗೆ ಈಗಲೂ ಹೇಳ್ತೀನಿ, ಎಣ್ಣೆ ಸ್ವಲ್ಪ ಕಾದ ತಕ್ಷಣ ಎಲ್ಲ ಸಾಮಾನುಗಳನ್ನು ಹಾಕ್ಕೊಳ್ಳಿ. ಈಗ ರುಬ್ಬಿಟ್ಕೊಂಡಂತಹ ಮಸಾಲೆನ ಇದನ್ನು ಸೇರಿಸ್ಕೊಂಡಿದ್ದೀನಿ. ಈಗ ಇದನ್ನು ಚೆನ್ನಾಗಿ ಹುರ್ಕೋಬೇಕು. ಈ ಮಸಾಲೆ ಇರುವಂಥ ಹಸಿ ವಾಸನೆ ಎಲ್ಲ ಹೋಗಬೇಕು, ಹಾಗೆಯೇ ಎಣ್ಣೆ ಎಲ್ಲ ಸೈಡಿಂದ ಬಿಡಕ್ಕೆ ಶುರುವಾಗುತ್ತೆ, ಅಲ್ಲಿವರೆಗೂ ಇದನ್ನು ಹುರ್ಕೋಬೇಕಾಗತ್ತೆ. ನೀವೇನಾದರೂ ಇಲ್ಲಿ ಸರಿಯಾಗಿ ಹುರ್ಕೊಳ್ದೆ ಅವಸರದಲ್ಲಿ ಅಕ್ಕಿ, ಸೊಪ್ಪು ಎಲ್ಲದನ್ನು ಹಾಕ್ಬಿಟ್ರಿ ಅಂತಂದರೆ ನಿಮ್ಗೆ ಆ ಹಸಿ ವಾಸನೆ ಪಲಾವಲ್ಲಿ ಪ್ರತಿ ತುತ್ತಲು ತಿನ್ಬೇಕಾದ್ರೆ ಬರ್ತಿರುತ್ತೆ. ಈ ರೀತಿಯಾಗಿ ಹುರ್ಕೋಬೇಕು ನೋಡಿ, ಎಣ್ಣೆ ಎಲ್ಲ ಬಿಡ್ತಾ ಇದೆ, ಪರ್ಫೆಕ್ಟಾಗಿದೆ. ಇವಾಗ ಈ ಹಂತದಲ್ಲಿ ಹೆಚ್ಚಿಟ್ಕೊಂಡಿರುವಂತಹ ಮೆಂತ್ಯ ಸೊಪ್ಪು, ಅವರೆಕಾಳಿದ್ದರೆ ಅವರೆಕಾಳು ಜೊತೆ ಸೇರಿಸ್ಕೋಬೋದು, ಬಟಾಣಿ ಇದ್ದರೆ ಬಟಾಣಿ ಸೇರಿಸ್ಕೋಬೋದು, ಯಾವುದಾದ್ರು ಕಾಳುಗಳನ್ನ ಸೇರಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಸಾಮಾನ್ಯವಾಗಿ ಚಳಿಗಾಲದಲ್ಲಿ ಅವರೆಕಾಳು, ಬಟಾಣಿ ಎಲ್ಲ ಸಿಗ್ತಿರುತ್ತಲ್ಲ, ಅದನ್ನು ಹಾಕ್ಕೋಬೋದು. ಮೆಂತ್ಯ ಸೊಪ್ಪು ಸ್ವಲ್ಪ ಜಾಸ್ತಿನೇ ಇದೆ, ಬಟ್ ಇಲ್ಲಿ ಪರವಾಗಿಲ್ಲ ಅಂಥೇಳಿ ಇದನ್ನು ಸೇರಿಸ್ಕೊಂಡಿನಿ. ಜೊತೆಗೆ ಬಟಾಣಿನ ಕೂಡ ಹಾಕ್ಕೊಂಡಿದ್ದೀನಿ, ಫ್ರೆಶ್ ಆಗಿ ಸಿಗ್ತಿರುತ್ತಲ್ಲ. ಹಿಂದೆ ನಾನು ಒಂದ್ಸತಿ ಅವರೆಕಾಳು ಜೊತೆ ಕೂಡ ಟ್ರೈ ಮಾಡಿದ್ದೆ, ಬಟಾಣಿ ಇವಾಗಿತ್ತು, ಈಗ ಇದನ್ನು ಹಾಕ್ಕೊಂಡಿದ್ದೀನಿ. ಈಗ ಚೆನ್ನಾಗಿ ಹುರ್ಕೊಂಡಿದ್ದಾಯಿತು. ನೆನೆಸಿಟ್ಟಿರೋಂಥ ಅಕ್ಕಿ, ಬಾಸ್ಮತಿ ಅಕ್ಕಿ ಜೊತೆ ಮಾಡ್ತೀರಾ ನೀವು ಪಲಾವ್ನ ಅಂದರೆ 1:2 ಹಾಕೋಬೋದು, ಉದುರುದ್ರಾಗಬೇಕು ಅಂತಂದರೆ. ಇಲ್ಲ ಸ್ವಲ್ಪ ಮೆತ್ತಗೆ ಬೇಕು ಅಂದರೆ 1 ಕಪ್ಪಿಗೆ 1.5 ಅಷ್ಟು ಕಪ್ ನೀರನ್ನು ಸೇರಿಸ್ಕೋಬೋದು. ಈಗ ನಾನು ಮಿಕ್ಸರ್ ಜಾರ್ನಲ್ಲಿ ಏನು ರುಬ್ಕೊಂಡಿದ್ದಲ್ಲ, ಅದರೊಳಗೆ ಮಸಾಲೆ ಎಲ್ಲ ಅಂಟ್ಕೊಂಡಿರುತ್ತಲ್ಲ, ಅದಕ್ಕೇ ನಾನು ನೀರನ್ನು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಅದರದ್ದು ರಿನ್ಸ್ ಮಾಡಿಕೊಂಡು ಆ ನೀರನ್ನು ಪಲಾವ್ಗೆ ಸೇರಿಸ್ಕೋತೀನಿ. ಯಾಕೆ ಎಲ್ಲ ಫ್ಲೇವರ್ಸ್ನ ವೇಸ್ಟ್ ಮಾಡಬೇಕಲ್ವ. ಕಡೆಯದಾಗಿ ರುಚಿಗೆ ತಕ್ಕಷ್ಟು ಉಪ್ಪು,
ಹಾಗೆಯೇ ಇದಕ್ಕೆ ನಿಂಬೆಹಣ್ಣು ಹಾಕೋದನ್ನು ಮಾತ್ರ ಮರಿಬೇಡಿ. ನಿಂಬೆಹಣ್ಣು ಹಾಕೋದ್ರಿಂದ ಒಂದು ರುಚಿ ಹಾಗೆಯೇ ಒಂದು ಉದುರುದ್ರಾಗಿ ಬರುತ್ತೆ. ಹಾಗೆಯೇ ಮೆಂತ್ಯ ಸೊಪ್ಪಲ್ಲಿರುವಂತಹ ಕಹಿಗೆ ಈ ನಿಂಬೆಹಣ್ಣಿನ ಹುಳಿ ತುಂಬಾ ಚೆನ್ನಾಗಿ ಬ್ಯಾಲೆನ್ಸ್ ಮಾಡುತ್ತೆ. ತುಂಬ ಟೇಸ್ಟಿಯಾಗಿ ಬರುತ್ತೆ. ನನಗಂತೂ ಪಲಾವ್ಗಳಲ್ಲಿ ಇದು ತುಂಬ ನನ್ನ ಫೇವ್ರೇಟ್ ಅಂತಲೇ ಹೇಳ್ಬೋದು. ಇದು ಮಾರನೇ ದಿವಸ. ಸೊ ಇವತ್ತಿನ ದಿವಸ ಬೆಳಗ್ಗೆ ಆ್ಯಸ್ ಯೂಶ್ವಲ್ ಅಡುಗೆ ಕೆಲಸ ನಡೀತಾ ಇದೆ. ಬೆಳಗ್ಗೆ ಬೇಗ ಎದ್ದು ಮಾಡೋದಿಲ್ಲ, ಯಾಕೆ ಅಂತಂದರೆ ಅಷ್ಟೊಂದೇನು ಅರ್ಜೆಂಟ್ ಇರಲ್ಲ, ನಿಧಾನಕ್ಕೆ ಮಧ್ಯಾಹ್ನದಲ್ಲಿ ಮಾಡೋಣ ಅಂತ ಮಾಡ್ತಾಯಿನಿ. ಈಗ ಎಕ್ಸಾಮ್ ಟೈಮ್ ಅಲ್ವಾ, ಈಗೇನು ರೆಗ್ಯುಲರಾಗಿ ಸ್ಕೂಲ್ಗಳಿರೋದಿಲ್ಲ, ಹಾಗಾಗಿ ಪುರ್ಸೊತ್ತಾಗಿ ಅಡುಗೆ ಮಾಡೋದು ಕೂಡ ಟೈಮ್ ಸಿಗುತ್ತೆ. ಸೊ ಈಗ ಪಲ್ಯ ಮಾಡ್ತಾಯಿದ್ದೀನಿ, ತೊಂಡೆಕಾಯಿ ಪಲ್ಯ ಮತ್ತು ಗೊಜ್ಜು ಮಾಡ್ತಾಯಿದ್ದೀನಿ. ಹಾಗಲಕಾಯಿ ಗೊಜ್ಜು, ಅದ್ರ ರೆಸಿಪಿಯನ್ನು ತೋರಿಸೋದಿಲ್ಲ, ಸುಮಾರು ಸತಿ ತೋರಿಸಾಗೋಗಿದೆ. ಹಾಗಲಕಾಯಿನ ಗೊಜ್ಜು ನಮ್ಮನೇಲಿ ನಡೀತಾನೆ ಇರುತ್ತೆ, ನಮ್ಮೆಲ್ಲರಿಗೂ ಇಷ್ಟವಾದ್ದು. ಸೊ ಅಡುಗೆ ಮಾಡ್ತಾ ಮಾಡ್ತಾ ಮಗಳ ಜೊತೆ ಮಾತಾಡ್ತಾ ಕೆಲಸ ನಡೀತಾ ಇದೆ. ತೊಂಡೆಕಾಯಿ ಪಲ್ಯ ಮಾಡ್ತಾಯಿನಿ. ತೊಂಡೆಕಾಯಿ ಪಲ್ಯ ನಾನು ಮಾಡೋದು ತುಂಬಾ ಒಂಥರ ವಿಶೇಷವಾಗಿರುತ್ತೆ ಅಂತಲೇ ಹೇಳ್ಬೋದು. ನನಗಂತೂ ತುಂಬ ಇಷ್ಟ ಆಗುತ್ತೆ, ಯಾಕೆಂದರೆ ತೊಂಡೆಕಾಯಿ ಪಲ್ಯ ಮತ್ತು ಚಪಾತಿ ಒಂದೊಳ್ಳೆ ಕಾಂಬಿನೇಷನ್ನು. ಊಟದಲ್ಲಿ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ, ಅಥವಾ ನೀವು ತಿಂಡಿ ಥರ ತಿಂತೀರಾ ಅಂದರೆ ಅದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ. ನಿಮ್ಗೇನಾದ್ರು ನೋಡೋದು ಇಂಟ್ರೆಸ್ಟ್ ಇದ್ದರೆ ಖಂಡಿತ ಕಾಮೆಂಟ್ ಸೆಕ್ಷನ್ ಬರ್ತಿಳಿಸಿ, ನಿಮ್ಮ ಜೊತೆ ಹಂಚ್ಕೊಳ್ತೀನಿ. ಇಲ್ಲಿ ಗೊಜ್ಜಿಗೆ ಹುರ್ಕೊಳ್ತಾ ಇದ್ದೀನಿ, ಹಾಗೆಯೇ ಮಾತುಕತೆ ನಡೀತಾ ಇದೆ. ತೊಂಡೆಕಾಯಿ ಜೊತೆಗೆ ಇದು ಕಾಬೂಲಿ ಚೆನ್ನ ಬರುತ್ತಲ್ಲ, ಅದನ್ನು ಹಾಕಿ ಕೂಡ ಪಲ್ಯ ಮಾಡ್ಬೋದು. ಅದನ್ನು ನಿಮ್ಮ ಜೊತೆ ಆಗಲೇ ಹಂಚ್ಕೊಂಡಾಗಿದೆ. ಚಾನಲ್ನಲ್ಲಿ ಆ ರೆಸಿಪಿ ಇದೆ, ನನಗೆ ನೆನಪಿದ್ದ ಹಾಗೆಯೇ. ಇಲ್ಲಿ ಬರೀ ತೊಂಡೆಕಾಯಿ, ಕಾಯಿ ಮತ್ತು ಪಲ್ಯದ ಪುಡಿ ಇದೆಲ್ಲದನ್ನು ಹಾಕಿ ಮಾಡೋವಂಥ ಪಲ್ಯ ಏನಿದೆಯಲ್ಲ, ಇದನ್ನು ಖಂಡಿತ ನಿಮಗೂ ಇಂಟ್ರೆಸ್ಟ್ ಇದೆ ತೋರಿಸೋದಕ್ಕೆ, ನನಗೂ ಕೂಡ ಖುಷಿ ಇದೆ. ಅಡುಗೆ ನಡೀತಾ ಇದೆ, ಹಾಗೆಯೇ ಯಾವುದೋ ಒಂದು ಮಾತುಕತೆಯನ್ನು ಕೇಳಿಸ್ಕೊತಾ ಇದ್ದೀನಿ. ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಅನ್ನಿಸ್ತಾ, ಅಡುಗೆ ಮಾಡ್ತಾ ಇದ್ದಾಗ ಈ ಥರದ್ದು ಏನಾದ್ರು ಇಂಟ್ರೆಸ್ಟಿಂಗ್ ಆಗಿರುವಂಥದ್ದು, ಹಾಗೆಯೇ ಕಲಿಯೋದಕ್ಕೆ ಏನಾರು ಇದೆ ಅಂತ ಇದ್ದಾಗ ನೋಡೋದಕ್ಕೆ ನನಗೂ ಕೂಡ ಇಷ್ಟ ಆಗ್ತಿರುತ್ತೆ. ನನ್ನ ಯೂಟ್ಯೂಬ್ ಕಾಮೆಂಟ್ ಸೆಕ್ಷನ್ನ ಚೆಕ್ ಮಾಡ್ತಿದ್ದಾಗ ಈ ಹಳೆ ಕಾಮೆಂಟ್ಗಳೆಲ್ಲ ಕೆಲವೆಲ್ಲ ಏನಾಗಿ ಹೋಗಿರುತ್ತೆ ಅಂದರೆ, ಜಸ್ಟ್ ಏನೋ ಒಂದು ಹೀಗೆ ನೋಡಿ ಆ ಒಂದು ಹಾರ್ಟ್ ಏನಿರುತ್ತಲ್ಲ ಅದನ್ನು ಕೊಟ್ಟಿರ್ತೀನಿ, ಅಥವಾ ಒಂದೊಂದು ಸತಿ ರಿಪ್ಲೈ ಮಾಡೋಕ್ಕಾಗಿರುತ್ತೆ, ಒಂದೊಂದು ಸತಿ ಮಾಡೋಕ್ಕಾಗಿರಲ್ಲ. ಎಷ್ಟೋ ಕಾಮೆಂಟ್ಗಳಂತೂ ಜಸ್ಟ್ ಸುಮ್ಮನೆ ಹಾಗೆ ಒಂದು ಹಾರ್ಟ್ ಕೊಟ್ಟಿರ್ತೀನಿ, ಬಟ್ ಅವ್ರಿಗೆ ರಿಪ್ಲೈ ಮಾಡಬೇಕು ಅಂತ ನನಗೂ ಆಸೆ ಇರುತ್ತೆ, ಆದರೆ ಲಾಗಿನ್ ಆಗೋಕ್ಕಾಗಿರ್ಲು ಏನೋ ಒಂದಿರುತ್ತೆ. ಈ ಥರ ನೋಡ್ತಿದ್ದಾಗ ಇವತ್ತಿನ ದಿವಸ ಕೆಲವೊಂದು ಕಾಮೆಂಟ್ಗಳನ್ನ ನೋಡ್ತಿದ್ದಾಗ, ನಾನು ಕಾಶ್ಮೀರಕ್ಕೆ ಟ್ರಿಪ್ ಹೋಗಿದ್ನಲ್ಲ, ಅದರ ಕಾಮೆಂಟ್ ಸೆಕ್ಷನ್ನಲ್ಲಿ ಎಷ್ಟೊಂದು ಕಾಮೆಂಟ್ಗಳನ್ನ ನಾನು ಓದಿದ್ದೀನಿ, ಹಾರ್ಟ್ನ ಕೊಟ್ಟಿದ್ದೀನಿ, ಅದ್ರ ರಿಪ್ಲೈ ಮಾಡೋಕ್ಕಾಗಿಲ್ಲ ಅಂತ ಅನ್ನಿಸ್ತು. ಮತ್ತು ಆಮೇಲೆ ತುಂಬ ಜನಕ್ಕೆ ಇಷ್ಟ ಆಗಿರೋ ವೀಡಿಯೋ ಕೂಡ, ಅದನ್ನು ನೋಡ್ತಾ ಇದ್ದೆ. ಆ ವಿಡಿಯೋನ ನೋಡಿದ್ಮೇಲೆ ಕಾಮೆಂಟ್ ಸೆಕ್ಷನಲ್ಲಿ ಕೆಲವ್ರಿಗೆ ರಿಪ್ಲೈ ಮಾಡಿದೆ. ಈಗ ರಿಪ್ಲೈ ಮಾಡ್ತೀರಾ ಬೃಂದ ಅಂತ ಬೈಕೋಬೇಡಿ, ಬಟ್ ನನಗೆ ಒಂಥರ ಖುಷಿಯಾಗಿ ಹೋಯಿತು. ಯಾಕೆ ಅಂತಂದರೆ ಕಾಮೆಂಟ್ ಕೂಡ ಅಷ್ಟೇ ಚೆನ್ನಾಗಿದೆ, ಹಾಗೆಯೇ ತುಂಬ ಜನಕ್ಕೆ ಇಷ್ಟ ಆಗಿರೋದು. ಹಾಗೆಯೇ ನನಗೆ ಟ್ರಾವೆಲ್ ಮಾಡಿದ ವೀಡಿಯೋಗಳನ್ನ ನೋಡಿದಾಗ ನನಗೆ ಒಂದು ಖುಷಿ ಆಗುತ್ತೆ, ಹಾಗೆಯೇ ಒಂಥರ ಏನೋ ಉತ್ಸಾಹ ಬಂದಂಗೆ ಆಗುತ್ತೆ. ಎಷ್ಟು ಚೆನ್ನಾಗಿದೆ ಅಲ್ವಾ, ಎಷ್ಟೊಂದೆಲ್ಲ ನೋಡಿ ಎಷ್ಟೊಂದೆಲ್ಲ ತಿಳ್ಕೊಂಡಿದ್ದು, ಹಾಗೆಯೇ ಅದನ್ನು ಡಾಕ್ಯುಮೆಂಟ್ ಕೂಡ ಮಾಡೋಕ್ಕಾಯ್ತಲ್ಲ ಅಂಥೇಳಿ ಒಂದು ಖುಷಿ ಇರುತ್ತೆ. ಇನ್ನೇನು ಬೇಸಿಗೆಗಾಲ ಶುರುವಾಯಿತು. ಸಮ್ಮರ್ಗೆ ಏನಾರೋ ಒಂದೊಳ್ಳೆ ಕುರ್ತಾ ಕಲೆಕ್ಷನ್ ಸಿಗತ್ತಾ, ಅಥವಾ ಜೀನ್ಸ್ ಮೇಲೆ ಹಾಕೊಳ್ಳೋವಂಥ ಟಾಪ್ಗಳು ಸಿಗತ್ತಾ, ಅಥವಾ ಇನ್ನೇನಿದೆ ನೋಡೋಣ ವೆಸ್ಟ್ ಸೈಡಲ್ಲಿ ಅಂತ ಹೋಗಿದ್ದೆ. ಈ ವೆಸ್ಟ್ ಸೈಡು JP ನಗರದಲ್ಲಿದೆ. ನಿಮ್ಮಲ್ಲಿ ಕೇಳ್ತೀರಾ, ಅದಕ್ಕೆ ಈಗಲೇ ಹೇಳ್ತಾ ಇದ್ದೀನಿ. ಇಲ್ಲಿ ಎಂಟ್ರ್ ಆಗ್ತಿದ್ದ ಹಾಗೆಯೇ ವೆಸ್ಟರ್ನ್ ವೇರಲ್ಲಿ ಒಂದು ಶರ್ಟ್ ಕಾಣಿಸ್ತು, ಚೆನ್ನಾಗಿದೆ ಅಂತ ಅನ್ನಿಸ್ತು. ಬಟ್ ಅಂಥ ಏನು ಒಳ್ಳೆ ಕಲೆಕ್ಷನ್ ಸಿಗಲಿಲ್ಲ. ಆದರೆ ಕೆಲವೊಂದು ಈ 699 700 ರೂಪೀಸ್ ರೇಂಜಲ್ಲೆಲ್ಲ ಏನು ಕುರ್ತಾ ಬರುತ್ತಲ್ಲ, ಅದು ತುಂಬ ಚೆನ್ನಾಗಿತ್ತು, ತೋರಿಸ್ತೀನಿ ರೀ. ಇಲ್ಲಿ ಫಸ್ಟ್ ಎಂಟ್ರ್ ಆಗ್ತಿದ್ದಾಗನೇ ಏನು ವೆಸ್ಟರ್ನ್ ವೇರ್ ಇತ್ತಲ್ಲ, ಟೀ ಶರ್ಟ್ಸು ಅದೆಲ್ಲದು ಕೂಡ ಇತ್ತಲ್ಲ, ಅದನ್ನು ನೋಡ್ತಾ ಇದ್ದೆ. ಈ ಟಾಪು ಚೆನ್ನಾಗಿತ್ತು, ಬಟ್ ಇದು ಪ್ಲಸ್ ಸೈಜಲ್ಲಿತ್ತು. ಆಮೇಲೆ ಇದಕ್ಕೆ ಸ್ವಲ್ಪ ತೆಳ್ಳಗಿತ್ತು, ಆದರೆ ಬಟ್ಟೆ ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿತ್ತು. ಹಾಗೆಯೇ ಇಲ್ಲಿ ನೈಟ್ ಸೂಟ್ ಕಲೆಕ್ಷನ್ ತುಂಬಾ ಚೆನ್ನಾಗಿತ್ತು ಅಂತ ಅನ್ನಿಸ್ತು. ಆದರೆ ಕಾಟನ್ಗಿಂತ ಸ್ಯಾಟಿನಲ್ಲಿ ಜಾಸ್ತಿ ಇತ್ತು. ಕೆಲವೊಂದು ಕಾಟನಲ್ಲೂ ಇತ್ತು, ಆದರೆ ಸ್ಯಾಟಿನಲ್ಲಿ ತುಂಬ ಕಲೆಕ್ಷನ್ ಇತ್ತು. ಈಗ ಬೇಸಿಗೆಗಾಲ ಹತ್ತಿರ ಬರ್ತಿದ್ದಾಗ ಸ್ಯಾಟಿನ್ ತೊಗೊಳೋದಕ್ಕೆ ಕಷ್ಟ, ಚಳಿಗಾಲದಲ್ಲಿ ಪರವಾಗಿಲ್ಲ, ಕಾಟನಲ್ಲಿ ಇನ್ನೂ ಇದ್ದರೆ ಚೆನ್ನಾಗಿರ್ತಿತ್ತು ಅಂತ ಅನಿಸ್ತು. ಈ ಟೀ ಶರ್ಟು ಅಷ್ಟೇ ನಿಟೆಡ್ ಅಂತಾರಲ್ಲ ಆ ಥರದ್ದು ಚೆನ್ನಾಗಿತ್ತು, ಆದರೆ ಬಟ್ ಸಮ್ಮರ್ಗೆ ಹಾಕ್ಕೊಳ್ಳೋ ಅಂಥದ್ದಲ್ಲ ಅಂತ ಅನ್ನಿಸ್ತು.
ಇನ್ನೂ ಮೋಸ್ಟ್ಲಿ ಸಮ್ಮರಿಗೆ ಸಂಬಂಧಪಟ್ಟ ಈ ಕಲೆಕ್ಷನ್ಗಳು ಬರೋದಕ್ಕೆ ಇನ್ನೂ ಟೈಮ್ ಇವ್ರದ್ದು ಇನ್ನೂ ಬಂದಿಲ್ವೇನೋ ಅಂತ ಅನ್ನಿಸಿತು. ಈ ಕ್ವಾಡ್ ಸೆಟ್ಟು ನಂಗೆ ತುಂಬ ಇಷ್ಟ ಆಯಿತು, ಆದರೆ ಇದು ಪ್ಲಸ್ ಸೈಜಲ್ಲಿತ್ತು. ತುಂಬಾ ಸ್ಮಾಲ್ ಮತ್ತು ಎಕ್ಸ್ಟ್ರಾ ಸ್ಮಾಲ್ ಇದ್ದಿದ್ರೆ ಆಗ್ತಿತ್ತೇನೋ, ಬಟ್ ಸ್ಮಾಲಲ್ಲಂತೂ ತುಂಬಾ ದೊಡ್ಡದು ಅಂತ ಅನ್ನಿಸಿತು. ಸೊ ಇದೇನೇ ಹೇಳ್ತಿದ್ದು ನಾನು, ಸ್ಯಾಟಿನ್ ನೈಟ್ ಸೂಟ್ ಏನಿದೆಯಲ್ಲ ಇದರಲ್ಲಿ ಎಷ್ಟೊಂದಿತ್ತು. ಆ್ಯಕ್ಚುಲಿ ನಾನು ನಿಮ್ಗೆ ಎಲ್ಲದನ್ನು ತೋರಿಸ್ತಿಲ್ಲ, ಇಲ್ಲಿ ಈ 2 ರ್ಯಾಕಲ್ಲಿ ಇದ್ದನ್ನು ತೋರಿಸ್ದೆ, ಆದರೆ ಸುಮಾರಿತ್ತು ಕಲೆಕ್ಷನು. ಬಟ್ ಕಾಟನಲ್ಲಿ ಇದು ಒಂದಿತ್ತು, ಆದರೆ ಇದು ಫುಲ್ ಸ್ಲೀವ್ಸ್ ಇತ್ತು. ಇದೇ ಏನಾರೋ ಹಾಫ್ ಸ್ಲೀವ್ಸ್ ಇದ್ದಿದ್ರೆ ತುಂಬ ಚೆನ್ನಾಗಿರ್ತಿತ್ತು. ಈ ಕಲರು ಎಷ್ಟು ಚೆನ್ನಾಗಿದೆ, ಹಾಗೆಯೇ ಸ್ಟ್ರೈಪ್ಸು ಪಿಸ್ತಾ ಗ್ರೀನ್ ಅಂತಾರಲ್ಲ ಆ ಕಲರ್ ಇತ್ತು. ಬಟ್ಟೆ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿತ್ತು. ಪ್ರೈಸು 1200ರಿಂದ 500 ಒಳಗಿತ್ತು. ಸೊ ತುಂಬ ಚೆನ್ನಾಗಿತ್ತು, ಆದರೆ ಫುಲ್ ಸ್ಲೀವ್ಸು ಕಷ್ಟ ಸಮ್ಮರಲ್ಲಿ ಹಾಕ್ಕೊಳ್ಳೋದಕ್ಕೆ. ಸರಿ, ನೆಕ್ಸ್ಟ್ ಫ್ಲೋರಲ್ಲಿ ನೋಡೋಣ ಏನಿದೆ. ಬರೀ ವೆಸ್ಟರ್ನ್ ವೇರಲ್ಲೇ ಯಾಕೆ, ಇಂಡಿಯನ್ ವೇರ್ ಅಥವಾ ಕುರ್ತಾ ಅಥವಾ ಮಿಕ್ಸ್ ಆ್ಯಂಡ್ ಮ್ಯಾಚು ಇದರಲ್ಲಿ ನೋಡೋಣ ಅಂತ ಬಂದೆ. ಈ ಲಿನೆನ್ ಶರ್ಟ್ ಇದು ತುಂಬ ಚೆನ್ನಾಗಿತ್ತು. ಇದ್ರ ಪ್ರಿಂಟ್ಸು ಎಲ್ಲದೂ ಕೂಡ ಚೆನ್ನಾಗಿತ್ತಿದ್ದು, ಆದರೆ ಇದು ಪ್ರೈಸ್ ಸ್ವಲ್ಪ ಜೋರಾಗೇ ಇತ್ತಿದ್ದು. ಆ್ಯಂಡ್ ವೈಟ್ ಬೇರೆ ಅಲ್ವಾ, ಚೆನ್ನಾಗೇನೋ ಕಾಣಿಸ್ತಿತ್ತು, ಆದರೆ ಅಷ್ಟೇ ಹುಷಾರಾಗಿ ಮೇಂಟೈನ್ ಮಾಡಬೇಕಂತೆ. ಅದಾದಮೇಲೆ ಇಲ್ಲಿ ಬಂದೆ, ಈಗ ಏನೋ ರೆಡ್ ಕಲರ್ ಚೆನ್ನಾಗಿದೆಯಲ್ಲ ಅಂತ ನೋಡೋಕ್ಕೆ, ಆದರೆ ಇದು ಪೂರ್ತಿ ತೂತಿರೋ ಅಂಥ ಕುರ್ತಾ. ಇದು ವೆಂಟಿಲೇಟರ್ ಚೆನ್ನಾಗಿದೆ ಅಂತ ಅನಿಸ್ತು, ಆದರೆ ಒಳಗಡೆ ಅದಕ್ಕೊಂದು ಲಾಂಗ್ ಸ್ಲಿಪ್ ಹಾಕೋಬೇಕಾಗತ್ತೆ. ಅದೇನು ನಂಗೆ ಅಷ್ಟು ಇಂಟ್ರೆಸ್ಟಿಂಗ್ ಆಗಿದೆ ಅನಿಸ್ಲಿಲ್ಲ. ಈ ಶರ್ಟ್ ಕೂಡ ಚೆನ್ನಾಗಿತ್ತು, ಇದು ಕೂಡ ಲಿನೆನ್. ಇದು ಕ್ವಾಡ್ ಸೆಟ್ ಥರನೇ ಇತ್ತು, ಅಥವಾ ಒಂದೊಂದು ಬರೀ ಶರ್ಟೋ ಬರೀ ಪ್ಯಾಂಟೋ ಯಾವ್ದು ಬೇಕಾದ್ರೂ ತೊಗೋಬೋದು, ಅಥವಾ ಟಾಪು ಮತ್ತು ಕುರ್ತಾ ತೊಗೊಂಡ್ಬಿಟ್ಟು ಒಂದೇ ಬಾಟಮ್ ತೊಗೊಂಡು ಎರಡೂ ಕೂಡ ಮ್ಯಾನೇಜ್ ಮಾಡ್ಬೋದು. ಯಾಕೆಂದರೆ ಎರಡು ಆಫ್ ವೈಟು ಅಥವಾ ಕ್ರೀಮು ಆ ಥರ ಇತ್ತಲ್ಲ, ಹಾಗಾಗಿ ಆ ಥರ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡ್ಕೊಂಡು ತೊಗೊಂಡ್ರೆ ಒಂದು ಪ್ಯಾಂಟಲ್ಲಿ ಒಂದು ಕುರ್ತಾಕ್ಕೂ ಮ್ಯಾಚ್ ಆಗುತ್ತೆ, ಜೊತೆಗೆ ಶರ್ಟ್ಗೂ ಕೂಡ ಆಗುತ್ತೆ. ಈ ಡ್ರೆಸ್ ಕೂಡ ಚೆನ್ನಾಗಿದೆ ಅಂತ ಅನ್ನಿಸ್ತು. ಬಟ್ಟೆ ಕ್ವಾಲಿಟಿ ಮಾತ್ರ ಕಾಟನ್ ಎಲ್ಲ ಕೆಲವೆಲ್ಲ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಕೊಡೋ ಬೆಲೆಗೆ ಒಳ್ಳೆ ಕ್ವಾಲಿಟಿ ಸಿಗುತ್ತೆ ಅಂತ ನನಗಂತೂ ಯಾವಾಗಲೂ ಅನ್ನಿಸ್ತಿರುತ್ತೆ. ಈ ವೈಟ್ ಟಾಪ್ ಕೂಡ ಚೆನ್ನಾಗಿದೆ ಜೀನ್ಸ್ ಜೊತೆಗೆ ಹಾಕ್ಕೊಳ್ಳೋದಕ್ಕೆ. ಎಸ್, ಇದು ಕೂಡ ಚೆನ್ನಾಗಿ ಅನ್ನಿಸ್ತು ನಂಗೆ ಡ್ರೆಸ್ಸು. ಆದರೆ ಬಟ್ ನೆಕ್ಕು ಹಿಂಗೆ ಮ್ಯಾನೇಜ್ ಮಾಡಬೇಕು ಗೊತ್ತಿಲ್ಲ, ಹಂಗಾಗಿ ಅದನ್ನು ನಾನು ಜಾಸ್ತಿ ತಲೆ ಕೆಡ್ಸ್ಕೊಳಕ್ಕೆ ಹೋಗಲಿಲ್ಲ. ಆದರೆ ಇನ್ನೂ ಸಮ್ಮರಿಗೆ ಇವ್ರ ಕಲೆಕ್ಷನ್ ಇನ್ನೂ ಚೆನ್ನಾಗಿ ಬರುತ್ತೇನೋ ಅಂತ ಅನಿಸುತ್ತೆ. ಕಾದು ನೋಡೋಣ, ಬಂದಾಗ ಖಂಡಿತ ನಿಮಗೂ ಕೂಡ ಶೇರ್ ಮಾಡ್ತೀನಿ. ಬಟ್ ಈ 699 ರುಪೀಸಲ್ಲಿ ಈ ಕುರ್ತಾ ಕಲೆಕ್ಷನ್ ಏನಿದೆಲ್ಲ ಇದು ನಂಗೆ ತುಂಬ ಇಷ್ಟ ಆಯಿತು. ಆ್ಯಕ್ಚುಲಿ ಇವ್ರದ್ದು ನನಗೆ ಸ್ಮಾಲ್ ಸೈಜ್ ಟೈಟ್ ಆಗ್ತಿತ್ತು, ಮೀಡಿಯಮು ಸ್ವಲ್ಪ ಲೂಸ್ ಆಗ್ತಿತ್ತು. ಆದರೆ ಇವಾಗ ಇವ್ರದ್ದು ಮೋಸ್ಟ್ಲಿ ಸ್ವಲ್ಪ ಚೇಂಜ್ ಮಾಡ್ಕೊಂಡಿದ್ದಾರೆ ಅನಿಸುತ್ತೆ ಸೈಜ್ ಚಾರ್ಟ್ನ. ಇವಾಗ ನಂಗೆ ಮೀಡಿಯಮ್ ಸೈಜ್ ತುಂಬ ಪರ್ಫೆಕ್ಟಾಗಿ ಫಿಟ್ ಆಗ್ತಿತ್ತು. ಲಾಸ್ಟಿಗೆ ನಾನು ನಿಮಗೆ ತೋರಿಸ್ತೀನಿ. ಹಾಗೆಯೇ ಉತ್ಸವ ಬ್ರ್ಯಾಂಡಿಂದು ಕುರ್ತಾಗಳು ಈ ರೀತಿಯಾಗಿತ್ತು. ಹೆಚ್ಚು ಕಡಿಮೆ ಈ ಅನಾರ್ಕಲಿ ಸ್ಟೈಲಲ್ಲಿ, ಅನಾರ್ಕಲಿ ಅನ್ನಕ್ಕಾಗೋದಿಲ್ಲ, ಏನಂತಾರೆ ಈ ಒನ್ ಪೀಸ್ ಡ್ರೆಸ್ಗಳ ಥರ ಬರುತ್ತಲ್ಲ ಆ ಸ್ಟೈಲಲ್ಲಿ. ಅಂದರೆ ನೀವು ಅದಕ್ಕೆ ಬಾಟಮ್ ಹಾಕ್ಕೊಂಡು ಕುರ್ತಾ ಆ ಥರ ಕೂಡ ಹಾಕೋಬೋದು, ಇಲ್ಲ ಒನ್ ಪೀಸ್ ಥರನೂ ಹಾಕ್ಬೋದು. ಈ ಥರ ಸ್ಟೈಲಲ್ಲಿ ಸಾಕಷ್ಟು ಉತ್ಸವದಲ್ಲಿತ್ತು. ಬಟ್ ಎಲ್ಲದೂ ಕೂಡ ಪೇಸ್ಟಲ್ ಕಲರ್ಸೇನೆ. ಈ ಬಟ್ಟೆ ಚೆನ್ನಾಗಿ ಅನಿಸ್ತಿತ್ತು, ಆದರೆ ನಂಗೆ ಯಾವುದೂ ಕೂಡ ಸ್ಟೈಲು ಟ್ರೈ ಮಾಡೋಣ ಅಂತ ಅನ್ನಿಸ್ಲಿಲ್ಲ. ಯಾಕೆಂದರೆ ಹೆಚ್ಚು ಕಡಿಮೆ ಎಲ್ಲದೂ ಕೂಡ ಹಿಂದೆ ಹಾಕೊಂಡಿರುವಂಥದ್ದೇ. ಆದರೆ ಬಾಟಮ್ಗಳು ಮಾತ್ರ ತುಂಬಾ ಚೆನ್ನಾಗಿದೆ. ವೆಸ್ಟ್ ಸೈಡಿಂದು ಬೇಜ್ ಕಲರು, ಆಫ್ ವೈಟು, ಬ್ರೌನು, ಲೈಟ್ ಬ್ರೌನು, ಬ್ಲ್ಯಾಕು, ಇದೆಲ್ಲದೂ ಕೂಡ ನೀವು ಒಂದೊಂದು ಪೀಸ್ ತೊಗೊಂಡು ಇಟ್ಕೊಂಡ್ಬಿಟ್ರೆ ಯಾವುದಕ್ಕಾದರೂ ಮ್ಯಾಚ್ ಮಾಡ್ಕೊಂಡು ಹಾಕ್ಕೊಂಡು ಇದು ಮಾಡ್ಬೋದು. ಈ ಡ್ರೆಸ್ ಕೂಡ ಚೆನ್ನಾಗಿತ್ತು ಬಟ್ಟೆ, ಅದನ್ನೇ ನೋಡ್ತಾ ಇದ್ದೆ. ಸಿಲ್ಕಿಂದು ಹೆಚ್ಚು ಕಡಿಮೆ ಸಮ್ಮರ್ ಬಂದಾಗ ಸಿಲ್ಕು ಅಥವಾ ಇನ್ಯಾವುದೇ ಥರದ ಮಿಕ್ಸ್ ಏನಿರುತ್ತಲ್ಲ ಅದನ್ನು ಯಾರೂ ಬಳಸೋದಕ್ಕೆ ಇಷ್ಟಪಡೋದಿಲ್ಲ, ಸಾಮಾನ್ಯವಾಗಿ ಕಾಟನ್ದೇನೆ. ಅಂಥ ಟೈಮಲ್ಲಿ ಇವ್ರ ಬಾಟಮ್ಗಳೆಲ್ಲ ಏನಿದೆಯಲ್ಲ ಅದಂತೂ ತುಂಬ ಕಂಫರ್ಟಬಲ್ ಆಗಿರುತ್ತೆ. ಆಮೇಲೆ ಇಲ್ಲೊಂದು ಕುರ್ತಾ ಇತ್ತು, ಮಲ್ ಕಾಟನ್ ಅನ್ಸುತ್ತೆ, ತುಂಬ ಚೆನ್ನಾಗಿತ್ತು. ಲಾಸ್ಟಿಗೆ ಟ್ರೈ ಮಾಡಿ ತೋರಿಸ್ತೀನಿ ಇನ್ನಲ್ಲ, ಅದಿದೆ ಕುರ್ತಾನೆ 699 ರೇಂಜಲ್ಲಿ. ಈ ಕುರ್ತಾ ತುಂಬ ಚೆನ್ನಾಗಿತ್ತಿದ್ದು. ಇದ್ರ ಬಟ್ಟೆನೂ ಅಷ್ಟೇ, ಫಿಟ್ಟಿಂಗು ಅಷ್ಟೇ, ಶೋಲ್ಡರ್ ಇರ್ಬೋದು ಅಥವಾ ಹಿಪ್ಪಲ್ಲಿರ್ಬೋದು ಎಲ್ಲ ಕಡೆನೂ ಕರೆಕ್ಟಾಗಿತ್ತು ಫಿಟ್ಟಿಂಗು. ಸೊ ಈ ರೇಂಜಲ್ಲಿ ಖಂಡಿತ ನೀವು ಕೂಡ ಟ್ರೈ ಮಾಡಿ ನೋಡ್ಬೋದು. ಸೊ ನನಗೆ ಈ ಕುರ್ತಾ ಇಷ್ಟ ಆಯಿತು. ಇಷ್ಟ ಹೇಳ್ತಾ ಈ ವ್ಲಾಗನ್ನು ಮುಗಿಸ್ತಾ ಇದ್ದೀನಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಸಿಗೋಣ ಇನ್ನೊಂದು ಸುಂದರವಾದ ವ್ಲಾಗಲ್ಲಿ. ಅಲ್ಲಿವರೆಗೂ ಧನ್ಯವಾದಗಳು.